ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದೀರಿ ಆರಾಮದಿರಿ ಅನ್ಕೋತೀನಿ. ಬರ್ರಿ ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ನಮ್ಮೂರ ಜಾತ್ರೆ ನೋಡ್ರಿ. ಜಾತ್ರೆ ಐತಿ, ಅದಕ್ಕೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಸಿಟಿ ಒಳಗೆ ಮಾರ್ಕೆಟ್ ಒಳಗೆ ಎಷ್ಟೇ ಶಾಪಿಂಗ್ ಮಾಡಿದ್ರು ಜಾತ್ರೆ ಒಳಗೆ ತಿರುಗಾಡೋ ಮಜಾನೇ ಬೇರೆ. ನಮ್ಮೂರ ಹಳ್ಳಿ ಒಳಗೆ ಜಾತ್ರೆ ಎಲ್ಲ ಹೆಂಗೆ ಆಕ್ಕದತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ. ಇವತ್ತಿನ ದಿನ ಪೂರ್ತಿ ನಮ್ದು ಹೆಂಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಇವತ್ತು ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪರ್ಸಿ ಎಲ್ಲ ತೊಳ್ಕೊಂಡು ನೋಡ್ರಿ. ಪರ್ಸಿ ಎಲ್ಲ ಒರೆಸಾದ್ಮೇಲೆ ಜಳಕ ಎಲ್ಲ ಮಾಡ್ಕೊಂಡು ಈಗ ಬುದ್ಧರ ಮುಂದೆ ದೀಪ ಎಲ್ಲ ಹಚ್ಚಾತೀನಿ ನೋಡ್ರಿ. ದೀಪ ಹಚ್ಚಿ ನಮಸ್ಕಾರ ಮಾಡಿ ಇನ್ನು ನಾಷ್ಟಕ್ಕೂ ರೆಡಿ ಮಾಡಬೇಕು. ನಾವು ಯಾವ ದೇವ್ರನ್ನ ನಂಬ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ನಮ್ಮ ಸುತ್ತಮುತ್ತ ಎಲ್ಲರೂ ಯಾವ ಥರ ಆಚರಣೆ ಮಾಡ್ತಾರೆ ನಾವು ಮಾಡಲೇಬೇಕಾಗ್ತದೆ. ನಾನು ಮನೆಯೊಳಗೆ ಯಾವ ದೇವ್ರನ್ನೂ ಪೂಜಿಸೋದಿಲ್ಲ, ಆದರೆ ಬುದ್ಧನ ಮಾತ್ರ ಪೂಜಿಸೋದು. ಆದರೆ ಜಾತ್ರೆ ಎಲ್ಲ ಇದ್ಮೇಲೆ ಊರಂದಮೇಲೆ ಎಲ್ಲ ಕಡೆ ಹೋಗಲೇಬೇಕಾಗ್ತದೆ ಮತ್ತು ಆಚರಣೆ ಮಾಡಲೇಬೇಕು. ಈಗ ಅದಕ್ಕೆ ನಾನು ಬುದ್ಧಿಗೆ ನಮಸ್ಕಾರ ಹಾಕಿ ಈಗ ನಾಷ್ಟಕ್ಕೂ ರೆಡಿ ಮಾಡ್ಬೇಕು ನೋಡ್ರಿ. ಈಗ ನಾಷ್ಟಕ್ಕೆಲ್ಲನೂ ರೆಡಿ ಮಾಡ್ತೀನಿ. ಜಾತ್ರೆ ಅಂದಮೇಲೆ ಬೀಗರೆಲ್ಲ ಬರೋದು ಕಾಮನ್ ನೋಡ್ರಿ. ಅದಕ್ಕೆ ಈಗ ನಮ್ಮ ತಂಗಿ ಮತ್ತು ನಮ್ಮ ಮಗಳೆಲ್ಲನೂ ಬಂದಿದ್ರು. ಮಗಳಂದರೆ ನಮ್ಮ ಮಾಮನ ಮಗಳು, ಅವ್ರ ಗಂಡ ಮನೆಯಿಂದ ಬಂದಿದ್ರು ನೋಡ್ರಿ ತವ್ರ ಮನೆಗೆ. ಅವರೆಲ್ಲ ಜಾತ್ರೆ ಸಲಮ ಬಂದಿದ್ರು. ಇವ ನಮ್ಮ ತಂಗಿ ಮಗ ಎಷ್ಟು ಕ್ಯೂಟಾಗ್ಯದ ನೋಡ್ರಿ. ಈಗ ಕಾರೊಳಗೆ ಬಂದರು. ಜಾತ್ರೆ ಹಿಂದಿನ ದಿನಾನೇ ಬಂದಿದ್ರು ಇವರೆಲ್ಲ. ಈಗ ಜಾತ್ರೆ ಹಿಂದಿನ ದಿನ ರಾತ್ರಿ ಬಂದಿದ್ದರು. ಮನೆ ಎಲ್ಲನೂ ತುಂಬಿತ್ತು ನೋಡ್ರಿ. ಎಲ್ಲ ಗೆಸ್ಟ್ಗಳು ಬಂದ್ರೆ ಅದರ ಕಳೆನೇ ಬೇರೆ. ಅವಾಗ ಜಾತ್ರೆ ಹಬ್ಬ ಯಾವುದೇ ಇದ್ದರೂ ಗೆಸ್ಟ್ ಬಂದ್ರೇ ಮನೆಯೊಳಗೆ ಕಳೆ ಇರ್ತದೆ. ಅದಕ್ಕೆ ಜಾತ್ರೆ ಹಿಂದಿನ ದಿನವೇ ಅವರೆಲ್ಲರೂ ಬಂದಿದ್ದರು. ಕೂತ್ಕೊಂಡು ಮಾತಾಡಿ ಎಲ್ಲರೂ ಮೆಹಂದಿ ಹಚ್ಕೊಂಡ್ವಿ ನೋಡ್ರಿ. ನಮ್ಮ ಹಳ್ಳಿ ಕಡೆ ಎಲ್ಲ ಜಾತ್ರೆ ಯಾವುದೇ ಹಬ್ಬಗಳಿದ್ರೂ ಈ ಥರ ಮೆಹಂದಿ ಹಚ್ಕೋತೀವಿ. ಎಲ್ಲರೂ ಮೆಹಂದಿ ಹಚ್ಕೊಂಡ್ವಿ. ನಾನು ಸಿಂಪಲಾಗಿ ಹಚ್ಕೊಂಡೆ ಅಷ್ಟೇ. ನಮ್ಮ ತಂಗಿ ಎಲ್ಲ ಗೆಸ್ಟ್ ಬಂದಿದ್ರಲ್ಲ, ಅವರೆಲ್ಲರೂ ಕೂತ್ಕೊಂಡು ಮಾತಾಡಿ ಊಟ ಮಾಡಿ ಆಮೇಲೆ ಎಲ್ಲರೂ ಮೆಹಂದಿ ಹಚ್ಕೊಂಡು ಮಲ್ಕೊಂಡ್ವಿ ನೋಡ್ರಿ. ಇವತ್ತು ಜಾತ್ರೆ ದಿನದ ಬೆಳಗ್ಗೆ ನೋಡ್ರಿ ಇದು. ಬೆಳಗ್ಗೆಗೆ ನಾನು ನಾಷ್ಟ ಏನಾದರೂ ಮಾಡ್ಬೇಕಂತೇಳಿ ಚುರುಮುರಿ ಸುಸ್ಲಾ ಮಾಡ್ಕೊಳತ್ತಿದ್ದೆ. ಜಾಸ್ತಿನೇ ಮಾಡಬೇಕಿತ್ತು, ಎಲ್ಲ ಬಂದಿದ್ರಲ್ಲ ಅದಕ್ಕೆ ದೊಡ್ಡ ಬುಗುನಿನೇ ಇಟ್ಟಿನಿ ನೋಡ್ರಿ. ಈಗ ಜಾತ್ರೆ ಹಬ್ಬ ಅಂದಮೇಲೆ ಗೆಸ್ಟ್ ಬಂದಮೇಲೆ ಜಾಸ್ತಿನೇ ಮಾಡಬೇಕು. ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಸಾಲೋದಿಲ್ಲ ಮತ್ತು ಹಗಲೆ ಮುಲೆ ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೆ ಒಮ್ಮೆಲೇ ಜಾಸ್ತಿನೇ ನಾಷ್ಟ ಮಾಡತ್ತಿದ್ದೆ. ಅದಕ್ಕೆ ಚುರುಮುರಿ ಸುಸ್ಲಾ ಮಾಡೋಕೆ ಫಸ್ಟ್ ಜೀರಿಗೆ ಸಾಸಿವೆ ಹಾಕ್ಕೊಂಡು ಆಮೇಲೆ ಕರಿಬೇವು ಉಳ್ಳಾಗಡ್ಡಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನಮಗೆ ಹೆಣ್ಮಕ್ಳಿಗೆಲ್ಲನೂ ಯಾವ ಜಾತ್ರೆ ಹಬ್ಬ ಫಂಕ್ಷನ್ ಯಾವುದೇ ಇರಲಿ ಅದರ ಅಡುಗೆ ಮಾಡೋ ಕೆಲಸ ಮಾತ್ರ ಬಿಡೋದಿಲ್ಲ. ಅದರೊಳಗೆ ಖುಷಿ ಪಡ್ತೀವಿ ನೋಡ್ರಿ ನಾವಂತೂ. ಗೆಸ್ಟ್ಗಳು ಬಂದವ್ರಿಗೆಲ್ಲನೂ ಹೊಟ್ಟೆ ತುಂಬ ಊಟ ಮಾಡಿ ಅಡುಗೆ ಮಾಡಿ ಹಾಕಿದ್ರೇ ಅದು ಒಂಥರ ಖುಷಿ ಆಕ್ಕದ. ಈಗ ಫಸ್ಟಿಗೆ ನಾಷ್ಟ ಮಾಡತ್ತಿದ್ವಿ. ನಾಷ್ಟ ಎಲ್ಲ ರೆಡಿ ಮಾಡಿ ಆಮೇಲೆ ಅಡುಗೆನೂ ಮಾಡಬೇಕು. ಇವತ್ತು ಹೋಳ್ಗೆ ಮಾಡಬೇಕು. ಅದಕ್ಕೆ ಫಸ್ಟ್ ನಾಷ್ಟ ಎಲ್ಲ ಮಾಡಿ ಕೊಟ್ಬಿಟ್ಟು ಆಮೇಲೆ ಬೇಳೆ ಹಾಕ್ಬೇಕು ನೋಡ್ರಿ. ಚುರುಮುರಿ ಸುಸ್ಲಕ್ಕೆ ಎಲ್ಲ ಒಗ್ಗರಣೆ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ಗಿರ್ಮಿಟಿ ಅಂತಾರಲ್ಲ ಆ ಥರ ಚುರುಮುರಿ ಸುಸ್ಲಾ ಇದು ಒಗ್ಗರಣೆ. ಅದನ್ನು ಮಾಡತ್ತಿದ್ದೆ. ಗೆಸ್ಟ್ಗಳು ಬಂದಾಗ ಉಪ್ಪಿಟ್ಟು ಅವಲಕ್ಕಿ ಅದನ್ನೇ ಮಾಡಿದ್ರೆ ಚಲೋ ಅನ್ಸೋದಿಲ್ಲ. ಅವರು ಡೈಲಿ ಅದನ್ನೇ ತಿಂದು ಬೇಸರಾಗಿರ್ತದೆ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಸುಸ್ಲಾ ಮಾಡತ್ತೀನಿ ನೋಡ್ರಿ. ಇಡ್ಲಿ ದೋಸೆ ಏನಾದರೂ ಮಾಡ್ಬೇಕು ಅಂದ್ಕೊಂಡೆ, ಆದ್ರೆ ಆಲ್ರೆಡಿ ಹೋಳ್ಗೆ ಎಲ್ಲನೂ ಮಾಡಬೇಕು, ಕೆಲಸ ಜಾಸ್ತಿನೇ ಇರ್ತೈತಿ. ಅದಕ್ಕೆ ಸಿಂಪಲಾಗಿ ಚುರುಮುರಿ ಸುಸ್ಲಾ ಮಾಡಿಕೊಟ್ಬಿಟ್ರೆ ಜಲ್ದಿನೂ ಆಕ್ಕದ. ಅದಕ್ಕೆ ಮಾಡತ್ತೀನಿ ನೋಡ್ರಿ. ಭಾಳ ಈಸಿ ಆಗ್ತದೆ ಇದನ್ನು ಮಾಡೋದು. ಅದಕ್ಕೆ ಮಾಡಿ ಈಗ ಎಲ್ಲನೂ ಮಿಕ್ಸ್ ಮಾಡತ್ತೀನಿ. ದೊಡ್ಡ ಬುಗುನಿ ಇತ್ತಲ್ಲ, ನನಗೆ ಅದನ್ನೆಲ್ಲ ತಿರುಗಾಡೋಕೆ ಸ್ವಲ್ಪ ಕಷ್ಟ ಆಗತ್ತಿತ್ತು. ಹಾಗೆ ಮತ್ತು ಮಾಡಿದೆ. ಎಲ್ಲನೂ ಮಿಕ್ಸ್ ಮಾಡಿ ಅದನ್ನ ರೆಡಿ ಮಾಡಬೇಕು.
ಅದ್ ಮೇಲೆ ಇಟ್ಕೊಂಡೆ ತಿರುಗಾಡಕ್ಕೆ ಸ್ವಲ್ಪ ಕಷ್ಟ ಆಗತ್ತಿತ್ತು. ಅದಕ್ಕೆ ಕೆಳಗೆ ಇಳಿಸ್ಕೊಂಡು ಚಲೋತ್ಗೆ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆ ಮಿಕ್ಸ್ ಆಯ್ತು ನೋಡ್ರಿ. ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಬೇಕು. ಪುಟಾಣಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅದು ಟೇಸ್ಟ್ನೂ ಭಾರಿ ಇರ್ತದೆ ನೋಡ್ರಿ. ಅದಕ್ಕೆ ಪುಟಾಣಿ ಹಿಟ್ಟು ಹಾಕಿ ಎಲ್ಲನೂ ಚಲೋತ್ಗೆ ಮಿಕ್ಸ್ ಮಾಡತ್ತಿದ್ದೆ. ಹಾಗೆ ನಮ್ಮ ತಂಗಿನೂ ಬಂದಿದ್ಲು, ಹಂಗೆ ಮಾತಾಡ್ಸ್ಕೋತ ಹಾಗೆ ನಾಷ್ಟಾನು ರೆಡಿ ಮಾಡಿದೆ ನೋಡ್ರಿ. ನಾಷ್ಟ ರೆಡಿ ಮಾಡಿ ಈಗ ಎಲ್ಲರಿಗೆ ಹಾಕಿ ಕೊಡಬೇಕು. ಅದಕ್ಕೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಹಾಕಿ ಕೊಡ್ತೀನಿ. ಜಾತ್ರೆ ಹಬ್ಬಗಳಿದ್ರೆ ಅದರ ಕಳೆನೇ ಬೇರೆ ಇರ್ತದೆ ನೋಡ್ರಿ. ಊರೊಳಗೆ ಅವ್ರಿಗೆಲ್ಲನೂ ದೇವರೆಲ್ಲ ತೊಗೊಂಡು ಬಾರಿಸ್ಕೊತ ಬರತ್ತಿದ್ರು. ನಾವು ಅಲ್ಲಿ ಒಳಗೆ ನಾಷ್ಟ ಎಲ್ಲನೂ ರೆಡಿ ಮಾಡಿ ಎಲ್ಲ ಟೇಸ್ಟ್ ಎಲ್ಲ ಕರೆಕ್ಟ್ ಐತಿಲ್ಲ ಉಪ್ಪೆಲ್ಲ ಅದು ನೋಡಿ ಆಮೇಲೆ ರೆಡಿ ಮಾಡಿಟ್ಟೆ. ನಮ್ಮ ತಂಗಿ ಎಲ್ಲರನ್ನೂ ಕರೆದು ಆಮೇಲೆ ನಾಷ್ಟ ಹಾಕಿ ಕೊಟ್ಟೆ ನೋಡ್ರಿ. ರೆಡಿ ಮಾಡಿಟ್ಟು ಅದನ್ನ ಆರಿದ್ಮೇಲೆ ಚಲೋ ಹತ್ತೋದಿಲ್ಲ. ಅದಕ್ಕೆ ಇವಳು ನನ್ನ ಮಗಳು, ನಮ್ಮ ಮಾಮನ ಮಗಳು ಹಾಗೆ ನಮ್ಮ ತಂಗಿ ಎಲ್ಲರಿಗೂ ಹಾಕಿ ಕೊಟ್ಟೆ ನೋಡ್ರಿ. ನಮ್ಮ ಮನೆಯವ್ರಿಗೆ ಎಲ್ಲನೂ ಹಾಕಿ ಕೊಟ್ಟು ನಾನು ತಿಂದೆ. ಈಗ ಕೊಟ್ಟರು ನಾಷ್ಟ ಮಾಡಿ ಇನ್ನು ಅಡ್ಗೆನೂ ಸ್ಟಾರ್ಟ್ ಮಾಡಬೇಕು. ನಮ್ಮ ತಂಗಿ ಮಕ್ಕಳ ಜೊತೆ ಆಟ ಆಡ್ಕೋ ಟೈಮ್ ಹೆಂಗೆ ಹೋಗಿರುತ್ತೆ ಗೊತ್ತಾಗಲಿಲ್ಲ. ಸಣ್ಣ ಮಕ್ಕಳಿದ್ರೆ ಅವ್ರ ಜೊತೆ ಆಟ ಆಡೋದು ಮಾತಾಡೋದೇ ಚೆಂದ ನೋಡ್ರಿ. ನನ್ನ ತಂಗಿ ಮಗಳು ಆಕಿ ಕೈನೇ ಬಿಡಲಾಗಿದ್ಲು ಅವ್ರ ಮಮ್ಮಿಗೆ, ಯಾರ ಬಳಿನೂ ಬರಲಾಗಿದ್ಲು. ಹಾಗೆ ನಾಷ್ಟ ಎಲ್ಲನೂ ಮಾಡಿಕೊಂಡ್ರು. ಈಗ ನಾವು ಅಡುಗೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಈಗ ಹೊರಗೇನೆ ಬೇಳೆ ಹಾಕತ್ತಿದ್ವಿ ಹೋಳ್ಗೆ ಮಾಡಕ್ಕೆ. ಈಗ ಹೊರಗೆ ಒಲೆ ಮೇಲೇ ಬೇಳೆ ಹಾಕತ್ತಿದ್ವಿ ನೋಡ್ರಿ. ನಮ್ಮ ಮಮ್ಮಿ ಹಾಕಿದ್ರು. ಹೊರಗೆ ಚಲೋತ್ತಿಗೆ ಕುದೀತಾವೆ ಕಟ್ಟಿಗೆ ಮೇಲೆ, ಮತ್ತು ಗ್ಯಾಸ್ನು ಇದು ಜಾಸ್ತಿ ಹೋಗೋದಿಲ್ಲ. ಅದಕ್ಕೆ ಬೇಳೆ ಎಲ್ಲ ಕುದಿಸ್ಕೊಂಬಂದು ಆಮೇಲೆ ಬೆಲ್ಲನ ಗ್ಯಾಸ್ ಮ್ಯಾಗ ಕೂಡಿಸ್ಕೊಳತ್ತಿದ್ದೆ. ನಮ್ಮ ಮಮ್ಮಿ ಬೇಳೆ ಎಲ್ಲ ಕುದಿಸ್ಕೊಟ್ರು. ಈಗ ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಅದು ನೀಟಿಗೆ ಎಲ್ಲ ಕುದಿಬೇಕು. ನಾ ಹೋಳ್ಗೆ ಮಾಡೋ ವಿಡಿಯೋನ ಒಂದ್ರೊಳಗೆ ಹಾಕೀನಿ, ಡೀಟೇಲಾಗಿ ಹಾಕೀನಿ. ಇದನ್ನೇನು ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ. ಅದಕ್ಕೆ ಈಗ ಫಸ್ಟಿಗೆ ಬ್ಯಾಳೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಅದು ಚಲೋತ್ತಿಗೆ ಗಟ್ಟಿ ಆಗೋಂಗೆ ಕುದಿಬೇಕು. ಬೆಲ್ಲೆಲ್ಲ ಚಲೋತ್ತಿಗೆ ಕರಗಬೇಕು. ಬೆಲ್ಲ ಕರಗಿ ಬೇಳೆ ಜೊತೆ ಚಲೋತ್ತಿಗೆ ಮಿಕ್ಸ್ ಆಗ್ಬೇಕು ನೋಡ್ರಿ. ಅಲ್ಲಿವರೆಗೆ ಕುದಿಸ್ಬೇಕು. ಎಲ್ಲ ಚಲೋತ್ತಿಗೆ ಕುದ್ದು ಗಟ್ಟಿ ಆಗಬೇಕಿದು ಹೂರಣ ಎಲ್ಲನೂ ಗಟ್ಟಿ ಆಗೋ ತನಕ ಚಲೋತ್ತಿಗೆ ಕುದಿಸ್ಬೇಕು. ಎಲ್ಲ ಕಡೆ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಒಂದು 4 ಏಲಕ್ಕಿ ಹಾಕಿಬಿಟ್ಟು ಕುದಿಸ್ಬಿಟ್ರೆ ಹೂರ್ಣದ ರೆಡಿನೂ ಆಗ್ತದೆ. ಈಗ ಬೆಲ್ಲ ಇನ್ನೊಂದು ಸ್ವಲ್ಪ ಹಾಕಬೇಕಾಗಿತ್ತು. ಹಾಕಿ ಸ್ವಲ್ಪ ಗಟ್ಟಿ ಆಗುವಂಗೆ ಕುದಿಸಾತೀನಿ ನೋಡ್ರಿ. ಹಾಗೆ ಬದ್ನಿಕಾಯಿ ಪಲ್ಯ ಮಾಡೋಕೆ ಬದ್ನಿಕಾಯಿ ಮತ್ತು ಉಳ್ಳಾಗಡ್ಡಿ ಎಲ್ಲನೂ ಕಟ್ ಮಾಡಿದೆ. ಈಗ ಬದ್ನಿಕಾಯಿ ಪಲ್ಯ ಮಾಡಿ ಸಾರು ಮಾಡಬೇಕು, ಹೋಳ್ಗೆ ಮಾಡಬೇಕು, ಭಾಳ ಇತ್ತು ಅಡುಗೆ ಎಲ್ಲ ಮಾಡೋದು. ಅಷ್ಟು ಅಡುಗೆ ಮಾಡೋಟ್ಲೆ ಸಂಜೆನೇ ಆಗೋಕ್ಕದ. ಇಂಥ ಬಿಸಿಲೊಳಗೆ ಅಡುಗೆ ಮಾಡೋದಂದ್ರೆ ಭಾಳ ಕಷ್ಟ ಆಕ್ಕದ ನೋಡ್ರಿ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಬಿಸಿಲು ಕೇಳ್ಬೇಕಾ, ಕಂಡಾಪಟ್ಟೆ ಬಿಸಿಲು ಇರ್ತದೆ. ಅದಕ್ಕೆ ಸಿಕ್ಕಾಪಟ್ಟೆ ಬೆವರು ಆತಿತ್ತು ನನಗಂತೂ. ಅದಕ್ಕೆ ಫಸ್ಟೆಲ್ಲ ಹೂರಣ ಎಲ್ಲನೂ ಹರ್ಕೊಂಡ್ಬಿಟ್ಟೆ. ಅದು ಗಟ್ಟಿಗೆ ಕುದಿಸ್ಕೊಂಡು ಹೂರಣ ಎಲ್ಲನೂ ಹರ್ಕೊಂಡೆ. ನಮ್ಮ ತಂಗಿ ಹರ್ದು ಕೊಟ್ಲು. ಈಗ ಗೆಸ್ಟ್ಗಳೇ ಬಂದಾಗಂತೂ ಮನೆ ತುಂಬ ಮಂದಿ ಇರ್ತಾರಲ್ರಿ, ಹೆಲ್ಪ್ನೂ ಮಾಡ್ತಾರೆ, ಎಲ್ಲರೂ ಒಂದೊಂದು ಮಾಡ್ತಾರೆ. ಈಗ ಹೂರಣ ಎಲ್ಲನೂ ಹರ್ದು ಕೊಟ್ಟಿದ್ಲು ನಮ್ಮ ತಂಗಿ. ಈಗ ಸಾರು ಮಾಡ್ಬೇಕು ನೋಡಿ, ಕಟ್ಟಿನ ಸಾರ್ದು ವಿಡಿಯೋನೂ ಹಾಕೀನಿ ನಾನು. ಈಗ ಸಾರು ಮಾಡೋಕೆ ಎಲ್ಲನೂ ರೆಡಿ ಮಾಡ್ಕೊಳತ್ತೀನಿ. ಮಿಕ್ಸಿ ಒಳಗೆ ಕೊಬ್ಬರಿ ಕೊತ್ತಂಬರಿ ಎಲ್ಲನೂ ಹಾಕಿ ಮತ್ತು ಬದ್ನಿಕಾಯಿ ಪಲ್ಯನೂ ಮಾಡಿದೆ ನೋಡ್ರಿ. ಈ ಬದ್ನಿಕಾಯಿ ಪಲ್ಯಗಂತೂ ನಾನು ನೀರು ಹಚ್ಚೋದಿಲ್ಲ. ಹೋಳ್ಗೆ ಒಳಗೆ ಬದ್ನಿಕಾಯಿ ಪಲ್ಯ ಬೇಕೇ ಬೇಕು ನಮಗೆ. ಅದಕ್ಕೆ ನೀರು ಹಚ್ದೇನೆ ಮಾಡ್ತೀವಿ ನೋಡ್ರಿ. ಈಗ ಸಾರಿಗೂ ಒಗ್ಗರಣೆ ಹೊಡಿಬೇಕು. ಸಾರು ಆಮೇಲೆ ಹೋಳ್ಗೆ ಇಷ್ಟು ಮಾಡಿಬಿಟ್ರೆ ಆಯಿತು. ಅನ್ನನೂ ಮಾಡಿದ್ದೆ, ಅನ್ನ ಸಾರು ಮತ್ತು ಬದ್ನಿಕಾಯಿ ಪಲ್ಯ ಎಲ್ಲರೂ ಆಯ್ತು. ಈಗ ಇನ್ನು ಹೋಳ್ಗೆ ಇಟ್ಟು ಮಾಡಿಬಿಟ್ರೆ ಆಯಿತು. ಬಿಸಿಲು ಮಾತ್ರ ಸಿಕ್ಕಾಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಮಜ್ಜಿಗೆ ಎಲ್ಲನೂ ಮಾಡ್ಕೊಂಡು ಕುಡಿದೆ ನೋಡ್ರಿ. ಅದನ್ನೂ ಮಾಡ್ಕೊಂಡು ಕುಡಿದು ಈಗ ಸಾರನ್ನು ಆಮೇಲೆ ಹೋಳ್ಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ಇವೆಲ್ಲ ಮಾಡಿಬಿಟ್ಟು ಹೋಳ್ಗೆದೇ ಸ್ವಲ್ಪ ಲೇಟ್ ಆಗ್ತದೆ. ಅದಕ್ಕೆ ಅದನ್ನ ಲಾಸ್ಟಿಗೆ ಮಾಡತ್ತಿದ್ದೆ. ಈಗ ಒಗ್ಗರ್ಣೆಗೆ ಸಾಸ್ವೆ ಜೀರಿಗೆ ಹಾಕಿ ಮತ್ತು ಮಿಕ್ಸಿ ಒಳಗೆ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಎಲ್ಲನೂ ಮಿಕ್ಸಿ ಒಳಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೆ. ಅದನ್ನು ಹಾಕಿ ಸಾಸ್ವೆ ಜೀರಿಗೆ ಬೆಳ್ಳುಳ್ಳಿ ಅದು ಹಾಕಿ ಖಾರ ಹಾಕಿ ಒಗ್ಗರಣೆ ಹೊಡೆದ್ಬಿಟ್ರೆ ಸಾರನ್ನು ರೆಡಿ ಹಾಕೋದು ನೋಡ್ರಿ. ರೆಡಿ ಮಾಡ್ಕೊಂಡು ಕಟ್ಟಿ ಎಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಇಷ್ಟೆಲ್ಲ ಮಾಡೋಟ್ಲೆ ನನಗೆ ಸ್ವಲ್ಪ ತಲೆನೋವು ಆಗ್ತಿತ್ತು ನೋಡ್ರಿ. ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ. ಅಡುಗೆ ಮಾಡೋಟ್ಲೆ ಸ್ವಲ್ಪ ತಲೆನೋವು ಆಯ್ತಿತ್ತು. ಅದಕ್ಕೆ ಈಗ ನಮ್ಮವ್ವ ಮಾಡತ್ತಿದ್ಲು ಹೋಳ್ಗೆ.
ಅನ್ನ ಸಾರು ಎಲ್ಲ ಬದ್ನಿಕಾಯಿ ಪಲ್ಯ ಮಾಡಿದ್ದೆ. ಈಗ ನಮ್ಮ ಅವ್ವನು ಹೋಳ್ಗೆ ಮಾಡತ್ತಿದ್ದ ನೋಡ್ರಿ. ಹೋಳ್ಗೆ ಇಟ್ಟಾಗ್ಬಿಟ್ರೆ ಆಯಿತು, ಎಲ್ಲ ಅಡುಗೆನೂ ಹಾಕದ. ಹಪ್ಪಳ ಇಟ್ಟು ಕರಿಯೋದು ಮತ್ತು ಹೋಳ್ಗೆ ಇಷ್ಟು ಮಾಡಿಬಿಟ್ರೆ ಇವತ್ತಿಂದ ಅಡುಗೆ ಎಲ್ಲನೂ ರೆಡಿ ಆಯ್ಕದ ನೋಡ್ರಿ. ನಮ್ಮವ್ವ ಭಾಳ ಚಂದ ಮಾಡ್ತಾಳೆ ಹೋಳ್ಗೆ ನನಗಿಂತ, ಅದಕ್ಕೆ ನಮ್ಮವ್ವನೂ ಮಾಡತ್ತಿದ್ರು. ಹೋಳ್ಗೆ ಎಲ್ಲನೂ ಮಾಡಿ ಇನ್ನೇನು ಎಲ್ಲರೂ ಜಾತ್ರೆಗೆ ಹೋಗ್ಬೇಕು ಅಂದ್ಕೊಂಡಿದ್ರು, ಆದ್ರೆ ಆಗಿದ್ದೇ ಬೇರೆ. ಈಗೆಲ್ಲ ಹೋಳ್ಗೆ ಮಾಡತ್ತಿದ್ರು ನೋಡ್ರಿ. ಇನ್ನೂ ಭಾಳ ಇತ್ತು ಹೋಳ್ಗೆ ಮಾಡೋದು ಕಷ್ಟ ಅಂತಾರೆ, ಆದ್ರೆ ಹೋಳ್ಗೆ ನನಗಂತೂ ಭಾಳ ಈಸಿ ಅನ್ನಿಸ್ತೈತೆ ನೋಡ್ರಿ ಮಾಡೋಕೆ. ಹಿಟ್ಟೊಂದು ಸರಿ ಇದ್ಬಿಟ್ರೆ ಎಂಥ ಹೋಳ್ಗೆ ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಈಗ ಅಡುಗೆ ಕಲಿಯೋರಾದ್ರೂ ಮಾಡ್ಬೋದು, ಕಷ್ಟ ಅನ್ಸೋದಿಲ್ಲ. ಹಿಟ್ಟು ಚಲೋ ಇತ್ತಂದ್ರೆ ಹೋಳ್ಗೆ ಅಂತೂ ಈಸಿ ಅನ್ನಿಸ್ತೈತಿ. ರೊಟ್ಟಿಗಿಂತ ನನಗಂತೂ ಹೋಳ್ಗೆ ಮಾಡೋದು ಸ್ಪೀಡ್ ಅನ್ನಿಸ್ತೈತಿ. ಈಗ ಇವತ್ತು ನಾ ಅಂತೂ ಮಾಡಲಿಲ್ಲ ಹೋಳ್ಗೆ, ಎಲ್ಲನೂ ನಮ್ಮ ಮಮ್ಮಿನೇ ಮಾಡಿದ್ರು. ನನಗೆ ಯಾಕೋ ಭಾಳ ತಲೆನೋವಾಗತ್ತಿತ್ತು, ಅದಕ್ಕೆ ನಾ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ. ಅವರೇ ಎಲ್ಲನೂ ಹೋಳ್ಗೆ ಮಾಡಿದ್ರು ನೋಡ್ರಿ. ಎಷ್ಟೇ ಪರ್ಫೆಕ್ಟಾಗಿ ಮಾಡ್ತಾರಂದ್ರೆ ಫಸ್ಟ್ನೇ ಹೋಳ್ಗೆ ಹರಿದೇ ಹರಿತೈತಿ. ಯಾಕೇನೋ ಗೊತ್ತಿಲ್ಲ, ನಾನು ಮಾಡುವಾಗೂ ಹಾಗೆ ಆಕ್ಕದ. ಫಸ್ಟ್ನೇ ಹೋಳ್ಗೆ ಹರಿತದ, ಇಲ್ಲಾಂದ್ರೆ ಹೊತ್ತು ಬಿಡ್ತದ, ಹೀಗೆ ಆಕ್ಕದ, ಪರ್ಫೆಕ್ಟಾಗಿ ಆಗೋದೇ ಇಲ್ಲ. ಆಮೇಲೆ ನೆಕ್ಸ್ಟ್ ಎರಡನೇ ಹೋಳ್ಗೆನೂ ಚೆಂದ ಆಕ್ಕದ. ಹಿಂಗೆ ಎಲ್ಲ ಹೋಳ್ಗೆನೂ ಮಾಡಿದ್ರು ನಮ್ಮ ಮಮ್ಮಿನೇ. ನಾನಂತೂ ಸುಮ್ಮನೆ ನಮ್ಮ ತಂಗಿ ಮಕ್ಕಳ ಜೊತೆ ಆಟ ಆಡ್ಕೋತ ಹೊರಗೆ ಕೂತಿದ್ವಿ. ಈಗ ಎಲ್ಲನೂ ಅಡುಗೆ ಮಾಡಿ ಎಲ್ಲ ರೆಡಿ ಆಯ್ತು. ಅಡುಗೆ ಎಲ್ಲ ರೆಡಿ ಆದಮೇಲೆ ಇನ್ನೇನು ಎಲ್ಲರೂ ರೆಡಿಯಾಗಿ ಜಾತ್ರೆಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಮಳೆ ಬಂದ್ಬಿಟ್ಟು ನೋಡ್ರಿ. ಸಿಕ್ಕಾಪಟ್ಟೆ ಮಳೆಗಾಲಕ್ಕೆ ಹೆಂಗೆ ಜೋರು ಮಳೆ ಇರ್ತದೆ ಆ ಥರ ಮಳೆ ಬಂತು ನೋಡ್ರಿ ಇವತ್ತಂತೂ. ಅಷ್ಟು ಬಿಡಲೇ ಇಲ್ಲ, ಸಂಜೆ ಆಗೋ ತನಕ ಮಳೆ ಬಿಡಲೇ ಇಲ್ಲ, ಅಷ್ಟು ಮಳೆ ಬಂತು. ಮಳೆ ಬಂತು ನೋಡ್ರಿ ನಮ್ಮೂರ ಅಂತ. ಸಿಕ್ಕಾಪಟ್ಟೆ ಮಳೆ ಬಂತು ನೋಡ್ರಿ. ಮಳೆ ಬಂದ ಕಾರಣ ಯಾರು ಜಾತ್ರೆಗೆ ಹೋಗಲಿಲ್ಲ, ಯಾರೋ ರೆಡಿ ಆಗಿದ್ರು. ಹುಡುಗರೆಲ್ಲನೂ ರೆಡಿ ಆದರೂ ಯಾರಿಗೂ ಜಾತ್ರೆ ಹೋಗೋಕ್ಕೆ ಆಗಲಿಲ್ಲ. ಇಲ್ಲೇ ಎಲ್ಲನೂ ಅಡುಗೆ ಎಲ್ಲ ಮಾಡಿದ್ವಲ್ಲ, ಅಡುಗೆ ಎಲ್ಲನೂ ಊಟ ಮಾಡ್ಕೊಂಡು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಜಾತ್ರೆಗೆ ಯಾರೂ ಹೋಗಲೇ ಇಲ್ಲ. ಈಗ ಅಡುಗೆ ಎಲ್ಲನೂ ರೆಡಿಯಾಗಿತ್ತು. ಸಂಜೆ ನಾವು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ನೋಡ್ರಿ. ಸಿಕ್ಕಾಪಟ್ಟೆ ಮಳೆ ಇತ್ತು. ಮಳೆ ಮಾತ್ರ ಮಳೆಗಾಲದವ್ರು ಇರೋ ಥರನೇ ಜೋರಾಗಿ ಮಳೆ ಬಂದಿತ್ತು. ಅದಕ್ಕೆ ಹೊರಗೆ ಹೋಗೋಕ್ಕೆ ಆಗತ್ತಿದ್ದಿಲ್ಲ ಯಾರಿಗೆ, ಅಲ್ಲೇ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ. ಮಳೆ ಅಂತೂ ನಿಂದಿರಲೇ ಇಲ್ಲ. ಅದಕ್ಕೆ ಎಲ್ಲರೂ ಊಟ ಮಾಡ್ಕೊಂಡು ರಾತ್ರಿ ಆಗಿಬಿಟ್ಟಿತ್ತು. ಆವಾಗ ಮಲ್ಕೊಂಡ್ಬಿಟ್ವಿ ನೋಡ್ರಿ. ಅವತ್ತಿನ ದಿನ ಅಂತೂ ಹಾಗೆ ಹೋಯ್ತು ಜಾತ್ರೆ. 2 ದಿನ ಇರ್ತದೆ ನಮ್ಮ ಊರೊಳಗೆ. 2 ದಿನ ಒಳಗೆ 1 ದಿನ ಹಂಗೆ ಮಳೆ ಬಂದು ಯಾರೂ ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ. ಇದು 2ನೇ ದಿನದ ಬ್ಲಾಗ್ ನೋಡ್ರಿ. ಇದು 2ನೇ ದಿನದ ಜಾತ್ರೆ ಬ್ಲಾಗ್. ಅವತ್ತು ನಮ್ಮ ಮನೆಯೊಳಗೆ ನಾನ್ ವೆಜ್ ಮಾಡ್ತೀವಿ. ಫಸ್ಟ್ ದಿನ ಬೇಳೆ, 2ನೇ ದಿನ ಮೂಳೆ. ಅದಕ್ಕೆ ಫಸ್ಟ್ ದಿನ ಅಂತೂ ಬೇಳೆ ಹಾಕಿ ಹೋಳ್ಗೆ ಎಲ್ಲನೂ ಮಾಡಿದ್ವಿ. ಅವತ್ತು ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ಈಗ 2ನೇ ದಿನ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಅದಕ್ಕೆ ಚಿಕನ್ ಎಲ್ಲನೂ ಮಾಡಬೇಕಿತ್ತು. ಫಸ್ಟಿಗೆ ಚಪಾತಿ ಎಲ್ಲ ಮಾಡಿಬಿಟ್ಟು ಚಪಾತಿ ಮಾಡಿ ನಾನು ಚಿಕನ್ ಮಾಡತ್ತಿದ್ದೆ. ಚಪಾತಿ ಮಾಡಿ ಆಮೇಲೆ ಚಿಕನ್ ಸಾರು ಮಾಡತ್ತಿದ್ದೆ. ಮಟನ್ ಚಿಕನ್ ಎರಡೂ ಮಾಡಬೇಕಾಗಿತ್ತು. ನಮ್ಮ ಅಕ್ಕ ಇದ್ರೆ ಮಟನ್ ಸಾರು ಎಲ್ಲ ಸುಕ್ಕ ಅವ್ರು ಮಾಡಿದ್ರು. ನಾನು ಚಿಕನ್ ಸಾರು ಅಷ್ಟೇ ಮಾಡಿದ್ದೆ. ನಮ್ಮ ಫ್ಯಾಮ್ಲಿ ಅಂದರೂ ಸಿಕ್ಕಾಪಟ್ಟೆ ದೊಡ್ಡದೈತೆ ನೋಡ್ರಿ. ನಮ್ಮ ಮಾಮ ಅಕ್ಕ ಎಲ್ಲರೂ, ನಮ್ಮ ಅಜ್ಜಿ ಮನೆಯೊಳಗೆ ಎಲ್ಲರೂ ಸಿಕ್ಕಾಪಟ್ಟೆ ಬಂದಿದ್ದೀವಿ. ಹಿಂಗೇನು ಫಂಕ್ಷನ್ ಇದ್ದಾಗ ಮತ್ತು ಜಾತ್ರೆ ಹಬ್ಬಗಳಿದ್ದಾಗ ನಾವೆಲ್ಲರೂ ಕೂತ್ಕೊಂಡೇ ಒಂದೇ ಕಡೆ ಊಟ ಮಾಡ್ತೀವಿ. ಈಗ ನಾನು ಚಿಕನ್ ಮತ್ತು ಚಪಾತಿ ಮಾಡಿದ್ದೆ. ಅವರು ಮಟನ್ ಸಾರು ಎಲ್ಲನೂ ಮಾಡಿದರು. ಖಡಕ್ ರೊಟ್ಟಿ ಇತ್ತು, ಅದಕ್ಕೆ ನಾನು ಚಿಕನ್ ಸ್ವಲ್ಪ ಚಪಾತಿ ಮಾಡಿದ್ದೆ ನೋಡ್ರಿ. ಈಗ ಚಿಕನ್ ಸಾರು ಮಾಡತ್ತಿದ್ದೆ. ಚಿಕನ್ ಸಾರು ಮಾಡಿ ಇನ್ನೇನು ಅಡುಗೆನೂ ಎಲ್ಲ ಮುಗೀತದ. ಎಲ್ಲರೂ ಜಾತ್ರೆಗೆ ಹೋಗಿದ್ರು ನೋಡ್ರಿ.
ನಮ್ಮೂರೊಳಗೆ ಓಕಳಿ ಇರ್ತದೆ. ಅದಕ್ಕೆ ಮಧ್ಯಾಹ್ನ ಜಲ್ದಿನೇ ಇರ್ತದೆ ಜಾತ್ರೆ. ಅದಕ್ಕೆ 1:30-2 ಗಂಟೆಗೆಲ್ಲ ಅವ್ರು ಹೋಗಿದ್ರು. ನಾನು ಯಾವ ಫಂಕ್ಷನ್ ಇದ್ದರೂ ಜಾತ್ರೆ ಇದ್ದರೂ ಹೋಗೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ನಂದು. ಸುಮ್ಮನೆ ಅಡುಗೆ ಮಾಡ್ಕೋತ ಖುಷಿಯಾಗಿರ್ತೀನಿ ಅಷ್ಟೇ. ಯಾವ ಜಾತ್ರೆಗೂ ಗದ್ದಲೊಳಗೆ ಹೋಗೋಕ್ಕಾಗೋದಿಲ್ಲ ನನಗೆ. ಅದಕ್ಕೆ ಫಸ್ಟಿಗೆ ನಾನು ಚಿಕನ್ ಮಾಡೋಕೆ ಚಿಕನ್ಗೆಲ್ಲನೂ ಮಸಾಲೆ ಎಲ್ಲ ಉಪ್ಪು ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಚಿಕನ್ಗೆ ಹಚ್ಚಿಟ್ಟಿದ್ದೆ ನೋಡಿರಿ. ಹಚ್ಚಿಟ್ಟು ಅದು ನೆನೆಯೋ ತನಕ ಚಪಾತಿ ಮಾಡಿದೆ. ಚಪಾತಿ ಮಾಡಿ ಈಗ ಒಗ್ಗರಣೆ ಹಾಕತ್ತೀನಿ ಚಿಕನ್ ಸಾರಿಗೆ. ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಲೋತ್ತಿಗೆ ಫ್ರೈ ಆದಮೇಲೆ ಇದು ಚಿಕನ್ನು ಅದಕ್ಕೆ ಹಾಕೋದು ನೋಡಿರಿ. ಚಿಕನ್ ಹಾಕಿಬಿಟ್ಟು ಚಿಕನ್ ಎಲ್ಲನೂ ಚಲೋತ್ತಿಗೆ ಫ್ರೈ ಆಗಬೇಕು. ಅಲ್ಲಿವರೆಗೂ ಚಲೋತ್ತಿಗೆ ಹುರಿದು ಆಮೇಲೆ ನೀರು ಹಾಕಿಬಿಡೋದು. ಎಲ್ಲರೂ ರೆಡಿಯಾಗಿ ಹೋಗಿದ್ರು, ನಾನು ಒಬ್ಬಳೇ ಇದ್ದೆ ಮನ್ಯಾಗ. ಈಗ ಅದಕ್ಕೆ ಚಪಾತಿ ಎಲ್ಲನೂ ಮಾಡಿ ಈಗ ಸಾರು ಮಾಡಿಬಿಟ್ರೆ ಆಯ್ತು, ಅಡುಗೆ ಮುಗೀತದೆ. ಸ್ವಲ್ಪ ಅರಿಶಿಣ ಪುಡಿ ಹಾಕೋದು ನೆನಪು ಹಾರಿದ್ದೆ. ಅದನ್ನು ಹಾಕಿ ಈಗ ಚಿಕನ್ ಹಾಕಿಬಿಟ್ಟು ಕುದಿಸೋದಷ್ಟೇ. ಯಾರೆಲ್ಲ ಜಾತ್ರೆ ಒಳಗೆ ಹಳ್ಳಿ ಒಳಗೆ ಅಡ್ಡಾಡಿರಿ ಹೇಳ್ರಿ, ನಿಮ್ದು ಎಕ್ಸ್ಪೀರಿಯೆನ್ಸ ಹೇಳ್ರಿ ಕಮೆಂಟ್ ಒಳಗೆ. ನಮ್ಮ ಜಾತ್ರೆ ದಿನ ಅಂತೂ ಈ ಥರ ಇತ್ತು. ಫಸ್ಟ್ ದಿನ ಯುಗಾದಿಗೆಲ್ಲನೂ ಫಸ್ಟ್ ದಿನ ಬೇಳೆ ಆಮೇಲೆ ನಾನ್ ವೆಜ್ ಮಾಡ್ತಾರಲ್ಲ, ಅದೇ ಥರ ನಾವು ಜಾತ್ರೆ ಒಳಗೆ ಮಾಡ್ತೀವಿ. ಯುಗಾದಿ ಹಬ್ಬದ ದಿನ ಮಾಡೋದಿಲ್ಲ. ಆದ್ರೆ ಯುಗಾದಿ ಆದ 4-5 ದಿನಕ್ಕೆ ಜಾತ್ರೆ ಇರ್ತದೆ, ಅವಾಗ ಮಾಡ್ತೀವಿ ನೋಡ್ರಿ ನಾವು. ಅವಾಗೆ ಒಂದಿನ ಹೋಳಿಗೆ ಆಮೇಲೆ ಒಂದಿನ ನಾನ್ ವೆಜ್ ಮಾಡ್ತೀವಿ. ಈಗೆಲ್ಲ ಅಡುಗೆ ಆದಮೇಲೆ ಕಟ್ಟಿ ಎಲ್ಲ ಒರೆಸ್ಬೇಕು. ಸಿಕ್ಕಾಪಟ್ಟೆ ಹೊಲಸಾಗಿತ್ತು, ಎಲ್ಲ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ. ಚಪಾತಿ ಎಲ್ಲ ಮಾಡಿ ಎಲ್ಲನೂ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ ನೋಡ್ರಿ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಮೊದಲು ಅಡುಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಷ್ಟೂ ಕ್ಲೀನ್ ಮಾಡಬೇಕು. ಅವರು ಜಾತ್ರೆಯಿಂದ ಬರೋಟ್ಲೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಅಡುಗೆ ರೆಡಿ ಮಾಡಿ ಇಡಬೇಕಿತ್ತು. ಅದಕ್ಕೆ ಫಸ್ಟಿಗೆ ಚಿಕನ್ ಸಾರು ಮಾಡೋಕ್ಕೆ ಕೊಬ್ಬರಿ, ಟಮಾಟಿ ಮತ್ತು ಕೊತ್ತಂಬರಿ ಇವೆಲ್ಲನೂ ಮಿಕ್ಸಿಗೆ ಹಾಕ್ಕೋಬೇಕು ನೋಡ್ರಿ. ಮಿಕ್ಸಿಗೆ ಹಾಕ್ಕೊಂಡು ಅದೇ ಚಿಕನ್ಗೆ ಹಾಕಿಬಿಟ್ಟು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ರೆ ಚಿಕನ್ ಸಾಂಬಾರು ರೆಡಿ ಆಗ್ತದೆ. ಮತ್ತು ಚಿಕನ್ ಮಸಾಲ ಇಷ್ಟು ಹಾಕಬೇಕು. ಅದಿಟ್ಟು ಹಾಕಿ ನೀರನ್ನು ಆಚೆ ಕಡೆ ಕಾಯ್ಸಕ್ಕಿಟ್ಟಿದ್ದೆ. ನೀರು ಕಾಯ್ದಿರೋ ನೀರು ಹಾಕಿದ್ರೆ ಟೇಸ್ಟ್ನೂ ಚಲೋ ಇರ್ತದೆ. ಅದಕ್ಕೆ ನೀರೆಲ್ಲ ಕಾಸ್ಕೊಂಡು ಎಲ್ಲ ಅಡುಗೆ ಮಾಡ್ಕೊಂಡು ನಾನು ರೆಡಿ ಮಾಡಿಟ್ಟೆ ನೋಡ್ರಿ. ಇದೇ ನೋಡ್ರಿ ನಮ್ಮ ಊರ ಜಾತ್ರೆ ಓಕಳಿ. ಇದು ಪ್ರತಿ ವರ್ಷವೂ ನಡೆಯುವಂಥ ಜಾತ್ರೆ ನೋಡ್ರಿ. ಇದು ನಮ್ಮೂರೊಳಗೆ ಹಾಲೋಕಳಿ ಅಂತಾರೆ. ಇದು ಉದ್ದಂದು ಕಂಬ ನಿಂದ್ರಿಸಿರ್ತಾರೆ. ಅದಕ್ಕೆ ಕಂಬ ಹತ್ತುವಾಗ ಅವ್ರಿಗೆ ಕಂಬ ಹತ್ತಕ್ಕೆ ಬಿಡೋದಿಲ್ಲ, ಜಗ್ತಾರೆ. ಕಾಂಪಿಟೇಷನ್ ಮ್ಯಾಗ ಹತ್ತಿರ್ತಾರೆ ನೋಡ್ರಿ. ಅದಕ್ಕೆ ಅದು ಕಂಬ ಏರೋಕ್ಕೂ ಭಾಳ ಕಷ್ಟ ಆಗ್ತದೆ. ಕಷ್ಟ ಆದರೂ ಹಾಗೆ ಏರ್ತಾರೆ. ಲಾಸ್ಟಿಗೆ ಏರಿ ಅಲ್ಲಿ ಮೇಲೆ ಹೋಗಿ ಕೂತ್ಕೋತಾರೆ ನೋಡ್ರಿ. ಹನುಮಾನ್ ದೇವ್ರ ಗುಡಿ ಮುಂದೆ ಈ ಓಕಳಿ ಕಂಬ ಏರ್ತಾರೆ ನೋಡ್ರಿ. ಸಿಕ್ಕಾಪಟ್ಟೆ ಜನ ಎಲ್ಲ ಸೇರಿರ್ತಾರೆ. ಲಾಸ್ಟಿಗೆ ಅದು ಓಕಳಿ ಕಂಬ ಯಾರು ಏರ್ತಾರೋ ಅವ್ರ ಮೇಲೆ ಹತ್ತಿದ ಮೇಲೆ ಈ ಓಕಳಿ ಕಂಬದೆಲ್ಲ ಮುಗೀತದೆ. ಆಮೇಲೆ ಎಲ್ಲ ಜಾತ್ರೆ ಕಡೆ ಎಲ್ಲನೂ ಅಡ್ಡಾಡಿ ಮನೆಗೆ ಬರೋದು. ಭಾಳ ಚಂದ ನಡಿತೈತೆ ನೋಡ್ರಿ ಇದು ನಮ್ಮ ಊರೊಳಗೆ ಜಾತ್ರೆ. ಪ್ರತಿ ವರ್ಷವೂ ಈ ಜಾತ್ರೆ ನಡೀತದೆ ಜಟಿಂಗೇಶ್ವರದ್ದು. ನಾನು ಚಿಕ್ಕವಳಿದ್ದಾಗ ಎಲ್ಲ ಕಡೆ ಅಡ್ಡಾಡಿದೆ, ಈಗ ಹೋಗೋಕ್ಕಾಗತ್ತಿಲ್ಲ ಅಷ್ಟೇ. ಈ ಥರ ಎಲ್ಲ ಜಾತ್ರೆ ನೋಡ್ಕೊಂಡು ನಮ್ಮ ಮನೆಯೊಳಗೆ ಎಲ್ಲರೂ ಬಂದರು ನೋಡ್ರಿ. ಈ ಥರ ಜಾತ್ರೆ ಎಲ್ಲನೂ ಎಂಜಾಯ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದರು. ಆಮೇಲೆ ಊಟ ಮಾಡಿ ಊರಿಗೆಲ್ಲನೂ ಹೋಗೋರಿದ್ರು. ಅದಕ್ಕೆ ಜಲ್ದಿನೇ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದರು. ಅಷ್ಟೊತ್ತಿಗೆ ನಾನು ಎಲ್ಲ ಅಡುಗೆನೂ ರೆಡಿ ಮಾಡಿದ್ದೆ ನೋಡ್ರಿ. ಆಮೇಲೆ ಊಟ ಮಾಡಿಕೊಂಡು ಹೋದರು. ಇದಾಗಿತ್ತು ಇವತ್ತಿನ ನಮ್ಮದು ಬ್ಲಾಗ್, ನಮ್ಮ ಜಾತ್ರೆ ಬ್ಲಾಗ್. ನಿಮ್ಗೆ ಯಾರಿಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.